ನಮಸ್ಕಾರ. ಸ್ಪೋರ್ಟ್ಸ್ ಕನ್ನಡದಿಂದ ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ. ಬನ್ನಿ, ನಾವಿವತ್ತು ಕೃಷ್ಣ ಮಠದ ರಾಜಾಂಗಣದ ಈ ಒಂದು ಸುಂದರ ಸಭಾಂಗಣದ ಹತ್ರಕ್ಕೆ ಬಂದಿದ್ದೀವಿ. ಕಾರಣ ಇಷ್ಟೇ, ನವಕಿರಣ ನವತಾರೆ ಸೇವಾ ವೇದಿಕೆ ಬ್ರಹ್ಮಾವರ ಇವರ ಆಶ್ರಯದಲ್ಲಿ 31ನೇ ವರ್ಷದ ಮುದ್ದು ಕೃಷ್ಣ ಸ್ಪರ್ಧೆಯ ಈ ಒಂದು ಕಾರ್ಯಕ್ರಮದ ಇವತ್ತು ಪೋಸ್ಟರ್ ಬಿಡುಗಡೆಯನ್ನ ಕೃಷ್ಣ ಮಠದ ಈ ಒಂದು ಅಭೂತಪೂರ್ವ ವೇದಿಕೆಯಲ್ಲಿ ಬಿಡುಗಡೆಗೊಂಡಿದೆ. ಬನ್ನಿ, ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೆಲ್ಲರೂ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರನ್ನ ಒಂದು ಬಾರಿ ಮಾತಾಡ್ಸ್ಕೊ ಬರೋಣ. ಸಂಸ್ಥೆಯ ಅಧ್ಯಕ್ಷರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಮೇಡಮ್, ನಮಸ್ತೆ. ತಮ್ಗೆ ನವಕಿರಣ್ ನವತಾರೆ ಸಂಸ್ಥೆಯಿಂದ ನಾನು ಅಧ್ಯಕ್ಷರಾಗಿದ್ದೇನೆ ಈ ವರ್ಷ. ಅದರ ಸಂಸ್ಥಾಪಕರು ನಮ್ಮ ಉಮೇಶ್ ಪೂಜಾರಿ ಅವರು. 31 ವರ್ಷ ನವಕಿರಣ್ ನವತಾರೆ ಸಂಸ್ಥೆ ಸ್ಥಾಪನೆಗೊಂಡಿತು. ಆಗ ನಾನು ಬಂದು ಈಗ 4 ವರ್ಷ ಆಗಿದೆ ಈ ವೇದಿಕೆಗೆ. ತುಂಬ ಒಳ್ಳೆಯ ಸಂಸ್ಥೆ ಅಂದೇಳಿ ಸೇರಿಸಿಕೊಂಡಿದ್ದಾರೆ ನನ್ನನ್ನು. ತುಂಬ ಒಳ್ಳೆಯ ಸಂಸ್ಥೆ. ಎಲ್ಲ ಕಾರ್ಯಕ್ರಮ ಒಳ್ಳೊಳ್ಳೆಯದು. ಆಶ್ರಮಕ್ಕೆ ಭೇಟಿ ಕೊಡೋದು, ಕೆಲವು ಕಾರ್ಯಕ್ರಮವನ್ನು ತುಂಬ ಮುದ್ದು ಕೃಷ್ಣ ಸ್ಪರ್ಧೆ ಅದು 31 ವರ್ಷದಿಂದ ನಡೀತಾ ಉಂಟು. ಒಳ್ಳೆಯ ಕಾರ್ಯಕ್ರಮ. ದೊಡ್ಡ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಮಕ್ಕಳು ಒಂದು ವರ್ಷದಲ್ಲಿ 300-400 ಮಕ್ಕಳು ಭಾಗವಹಿಸ್ತಾರೆ. ಸಾಧಾರಣ 9600 ಮಕ್ಕಳು ಇಷ್ಟರವರೆಗೆ ಭಾಗವಹಿಸಿದ್ದಾರೆ. ಒಳ್ಳೆಯ ಸಂಸ್ಥೆ ಎಂದು ಹೇಳಿಕೊಳ್ಳಲು ಹೆಮ್ಮೆ. ಆ ಸಂಸ್ಥೆಯಲ್ಲಿ ಇದ್ದು ಕೆಲಸ ಮಾಡುವುದಕ್ಕೆ ತುಂಬ ಖುಷಿ ಆಗ್ತದೆ. ಕೆಲವು ಕಾರ್ಯಕ್ರಮ ಎಲ್ಲ ಮಾಡಿದ್ದೇವೆ. ಸನ್ಮಾನ, ಆಶ್ರಮಕ್ಕೆ ಭೇಟಿ ಕೊಡುವುದು, ಶಾಲೆಗಳ ಹತ್ರ ಕ್ಲೀನ್ ಮಾಡುವುದು, ಅದೆಲ್ಲ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ತುಂಬ ಖುಷಿಯಾಗುತ್ತೆ ಈ ಸಂಸ್ಥೆಯಲ್ಲಿದ್ದು. ಈಗ ಮುದ್ದು ಕೃಷ್ಣ ಸ್ಪರ್ಧೆಯನ್ನೇ ಯಾಕೆ ಆಯೋಜನೆ ಮಾಡಿಕೊಂಡ್ರಿ? 31 ವರ್ಷದ ಸಾಧನೆ ಇದೆ. ಈ ಒಂದು ಸಾಧನೆಯ ಹಿಂದಿನ ನಿಮ್ಮ ಶ್ರಮ ಮತ್ತೆ ಮುದ್ದು ಕೃಷ್ಣ ಸ್ಪರ್ಧೆ ಯಾಕೆ ಆಯ್ಕೆ ಅಂತ? ಮುದ್ದು ಮಕ್ಕಳು ಭಾಗವಹಿಸ್ತಾರಲ್ಲ, ಮುದ್ದು ಮಕ್ಕಳನ್ನು ನೋಡಿ ಇಲ್ಲಿ ಮುದ್ದು ಕೃಷ್ಣ ಮಠದ ಇಂದ ಅದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ಅಂತ ನಾವು ಆ ಮುದ್ದು ಕೃಷ್ಣ ಮಕ್ಕಳಿಗೆ ಭಾಗವಹಿಸಲು ಹೇಳುತ್ತಾ ತಾಯಂದಿರು ಸಪೋರ್ಟ್ ಮಾಡ್ಕೊಂಡು ಮಕ್ಕಳು ತುಂಬ ಜನ ಬರ್ತಾರೆ. ಅದು ಖುಷಿ ಆಗುತ್ತೆ. ಧನ್ಯವಾದಗಳು ಮೇಡಮ್.